ಮೊದಲ ರಾತ್ರಿಯ ಕತೆ ಸೆರಗಿನ ಮರೆಯಲ್ಲಿ ಅಡಗಿದ ಸಂಕೋಚ. ಅವಳು ಕನ್ನಡಿಯ ಮುಂದೆ ನಿಂತು ತನ್ನ ಆಭರಣಗಳನ್ನ ಕಳಚೋಕೆ ಕೈ ಎತ್ತಾಗ ಕನ್ನಡಿಯಲ್ಲಿ ಅವನ ಪ್ರತಿಬಿಂಬ ಕಾಣ್ತು. ಅವನು ಅವಳನ್ನ ಮಾತ್ರವೇ ನೋಡ್ತಾ ಇದ್ದ. ಆ ನೋಟದಲ್ಲಿ ಹಸಿವಿಗಿಂತ ಹೆಚ್ಚಾಗಿ ಯಾವುದೋ ಒಂದು ಸುಂದರವಾದ ಹಂಬಲ ಇತ್ತು. ಅವಳು ಕೈ ಸೋಲಿಸಿ ಕೆಳಗೆ ಬಿದ್ಲು. ಇಡೀ ಕೋಣೆಯಲ್ಲಿ ಕೇವಲ ಗಡಿಯಾರದ ಟಿಕ್ ಟಿಕ್ ಶಬ್ದ ಮಾತ್ರ ಇತ್ತು. ನೋಡ್ಬೇಡಿ ಹಾಗೆ ಎಂದು ಅವಳು ಮೆಲ್ಲಗಂದಾಗ ಅವನು ಇನ್ನಷ್ಟು ಹತ್ತಿರ ಬಂದು ಅವಳ ಕಿವಿಯ ಬಳಿ ತನ್ನ ಬೆರಳುಗಳನ್ನು ಸುಳಿಸ್ದ. ನೋಡದಿರಲು ನೀನೇನು ಅಪರಿಚಿತಳ? ಈ ರಾತ್ರಿ ನಿನ್ನ ಮೌನಕ್ಕಿಂತ ನಿನ್ನ ಕಣ್ಣುಗಳು ಹೆಚ್ಚು ಮಾತಾಡ್ತಿವೆ ಎಂದು ಅವನು ಅಂದಾಗ ಅವಳ ಗಲ್ಲದ ಮೇಲೆ ನಾಚಿಕೆಯ ಕೆಂಪು ಹೊರಟಿತ್ತು. ಹಾಯ್ ಹಲೋ ನಮಸ್ಕಾರ. ನಿಮ್ಗೆ ಈ ಕತೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಕತೆ ಶುರು. ಕೋಣೆಯ ಹೊರಗೆ ಮಳೆಯ ಅಬ್ಬರ ಜೋರಾಗಿ ಇತ್ತು. ಕೋಣೆಯೊಳಗೆ ಹೂಗಳ ಘಾಟು ಮತ್ತು ಹೊಸ ಬಟ್ಟೆಗಳ ವಾಸನೆ ತುಂಬಿತ್ತು. ಕಿಟಕಿಯ ಬಳಿ ನಿಂತಿದ್ದ ಆತ ಹೊರಗಿನ ಕತ್ತಲೆಯನ್ನ ನೋಡ್ತಾ ಇದ್ದ. ಆಕೆ ಮಲಗುವ ಮಂಚದ ತುದಿಯಲ್ಲಿ ಕುಳಿತು ತನ್ನ ಕೈ ಬೆರಳುಗಳನ್ನ ಇಸುತ್ತಾ ಇದ್ಲು. ಇಬ್ಬರ ನಡುವೆ 1 ಅಡಿ ಅಂತರವಿದ್ರೂ ಅದು 1000 ಮೈಲಿಗಳಷ್ಟು ದೂರವೆಂತ ಭಾಸ ಆಗ್ತಾ ಇತ್ತು. ಹ್ಞೂ, ಅಲ್ಲಿಗೆ ಯಾಕೆ ಹೋಗಿ ನಿಂತಿದ್ದೀರಿ? ಬಾಗಿಲು ಹಾಕಿ ಎಂದಿದ್ದಕ್ಕೆ ಕಿಟಕಿ ಹತ್ತಿರ ಹೋಗಿ ನಿಂತರೆ ಹೇಗೆ? ಮಳೆ ಹನಿ ಒಳಗೆ ಬರ್ತಿದೆ, ಪಂಚೆ ಒದ್ದೆಯಾಗತ್ತೆ. ಆತ ತಿರುಗದೆ ಉತ್ತರ ನೀಡಿದ. ಪರವಾಗಿಲ್ಲ ಬಿಡು, ಒದ್ದೆ ಆದರೆ ಒಣಗತ್ತೆ. ಆದರೆ ಈ ರೂಮಿನೊಳಗಿನ ಉಸಿರು ಕಟ್ಟುವ ಮೌನ ಇದೆಯಲ್ಲ, ಅದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ನನ್ನ ಧ್ವನಿ ಕೇಳಿದರೆ ನಿಮಗೆ ಉಸಿರು ಕಟ್ಟುತ್ತಾ? ನನ್ನ ಮುಖ ನೋಡೋಕೆ ನಿಮ್ಗೆ ಇಷ್ಟ ಅಲ್ವಾ? ಆತ ಮೆಲ್ಲಗೆ ತಿರುಗಿ ಅವಳನ್ನೇ ನೋಡಿದ್ದ. ಹಾಗಲ್ಲ, ನಿನಗೂ ಗೊತ್ತು ನನಗೂ ಗೊತ್ತು, ಈ ಮದುವೆ ನಾವಿಬ್ಬರ ನಿರ್ಧಾರ ಅಲ್ಲ ಅಂತ. ಮನೆಯವರ ಇಷ್ಟಕ್ಕೆ ನಾವು ಬಲಿಯಾಗ್ಬಿಟ್ಟಿದ್ದೀವಿ. ಇಡೀ ದಿನ ಮಂಟಪದಲ್ಲಿ ಆ ಕಡೆ ಮುಖ ಮಾಡ್ಕೊಂಡು ಕುಳಿತಿದ್ದ ನಿನ್ನನ್ನು ನೋಡಿದಾಗ ನನಗೆ ಮಾತಾಡೋಕೆ ಧೈರ್ಯನೇ ಬರಲಿಲ್ಲ. ಆಕೆ ಸಣ್ಣಗೆ ನಕ್ಕದ್ಲು. ಆದರೆ ಆ ನಗುವಿನಲ್ಲೂ ನೋವಿತ್ತು. ಅಬ್ಬಾ, ಕೊನೆಗೂ ಬಾಯಿ ಬಿಟ್ರಿ. ಮಂಟಪದಲ್ಲಿ ನಿಮ್ಮನ್ನ ನೋಡಿದಾಗ ನೀವು ತುಂಬ ಅಹಂಕಾರಿ ಇರಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ನನ್ನ ಕಡೆ ಒಮ್ಮೆಯೂ ತಿರುಗಿ ನೋಡ್ಲಿಲ್ವಲ್ಲ ನೀವು? ನೋಡಬೇಕಿತ್ತು. ಆದರೆ ನನ್ನ ಕಣ್ಣಲ್ಲೇ ಕಾಣ್ತಿದ್ದ ಆ ಸಂಕೋಚ ನಿನ್ನ ಕಣ್ಣಲ್ಲಿರೋ ಸಿಟ್ಟಿಗೆ ಎದುರಾಗಲು ಎದುರಿತ್ತು. ನಮ್ಮಕ್ಕ ಮೊದಲೇ ಹೇಳಿದ್ರು ನೀನು ತುಂಬ ಹಠಮಾರಿ ಅಂತ. ಮದುವೆಯ ಮೊದಲ ರಾತ್ರಿ ಜಗಳ ಮಾಡಿಬಿಟ್ರೆ ಹೇಗೆ ಅಂತ ನಾನು ಕೂಡ ಸುಮ್ಮನೆ ಇದ್ದೆ. ನಿಮ್ಮಕ್ಕ ಕರೆಕ್ಟಾಗಿ ಹೇಳಿದ್ದಾರೆ. ನನಗೆ ಹಠ ಜಾಸ್ತಿ. ಆದರೆ ನನ್ನ ಹಠದ ಹಿಂದೆ ಒಂದು ಸಣ್ಣ ಭಯವೂ ಇತ್ತು. ಈ ಮದುವೆ ಆದಮೇಲೆ ನನ್ನ ಅಸ್ತಿತ್ವ ಏನಾಗುತ್ತೆ ಅಂತ. ಆದರೆ ಈಗ ನೀವು ಮಾತಾಡ್ತಿದ್ರೆ ಸ್ವಲ್ಪ ಸಮಾಧಾನ ಅಂತ ಅನ್ನಿಸ್ತಾ ಇದೆ. ಆತ ಮೆಲ್ಲಗೆ ಬಂದು ಅವಳ ಎದುರಿಗಿದ್ದ ಕುರ್ಚಿ ಮೇಲೆ ಕುಳಿತುಕೊಂಡ. ನೋಡು, ನಾವಿಬ್ಬರಿಗೂ ಈಗ ಈ ಸಂಬಂಧ ತುಂಬ ಹೊಸ್ತು. ನಿನಗೆ ಹೇಗೆ ಮುಜುಗರ ಇದೆಯೋ ನನಗೂ ಅಷ್ಟೇ ಇದೆ. ಈ ಹೂವು, ಈ ಅಲಂಕಾರ ಇದೆಲ್ಲ ನಮಗೆ ಒಂಥರ ಒತ್ತಡ ಅಂತ ಅನ್ನಿಸ್ಬಹುದು. ಆದರೆ ಈ ಕ್ಷಣದಲ್ಲಿ ನಾವಿಬ್ಬರು ಒಬ್ಬರಿಗೊಬ್ಬರು ಖಂಡಿತ ಶತ್ರುಗಳಲ್ಲ. ಆಕೆ ಸ್ವಲ್ಪ ತಲೆ ಎತ್ತಿ ಅವನ ಕಣ್ಣುಗಳನ್ನು ನೇರವಾಗಿ ನೋಡಿದ್ಲು. ಆದರೆ ನಿಮ್ಮ ಉದ್ದೇಶ ಏನು? ನನ್ನ ಉದ್ದೇಶ ಇಷ್ಟೇ. ಇವತ್ತು ರಾತ್ರಿ ಈ ರೂಮ್ನಲ್ಲಿ ಯಾವುದೇ ಗಂಡ ಹೆಂಡತಿ ಅನ್ನೋ ಕಟ್ಟುಪಾಡುಗಳು ಬೇಡ. ನಾವಿಬ್ಬರು ಈ ಮಳೆಯನ್ನು ಎಂಜಾಯ್ ಮಾಡೋಣ. ನಿನಗೆ ಜೀವನದಲ್ಲಿ ಏನಿಷ್ಟ? ನಿನಗೆ ಈ ಮೊದಲು ಯಾರನ್ನಾದರೂ ಪ್ರೀತಿಸಿದ ನೆನಪಿದೆಯಾ? ಅಥವಾ ನಿನ್ನ ಬಾಲ್ಯದ ಕನಸುಗಳೇನು? ನಾವ್ಯಾಕೆ ಇವನ್ನೆಲ್ಲ ಹಂಚ್ಕೊಳ್ಬಾರ್ದು ಅಂತ. ಆಕೆಯ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಒಂದು ಸಣ್ಣ ಹೊಳಪು ಮೂಡುತ್ತೆ. ನಿಜವಾಗ್ಲೂನಾ? ನೀವು ನನ್ನ ಜೀವನದ ಬಗ್ಗೆ ಕೇಳ್ತಾ ಇದ್ದೀರಾ? ನಾನು ಅಂದ್ಕೊಂಡಿದ್ದೆ ನೀವು ಬಂದ ತಕ್ಷಣ ನಾನು ನಿನ್ನ ಗಂಡ, ನೀನು ನಾನು ಹೇಳಿದ ಹಾಗೆ ಕೇಳಬೇಕು, ನೀನು ನನ್ನ ಹೆಂಡತಿ, ನನ್ನ ಹಕ್ಕು, ಈ ರೀತಿ ಆರ್ಡರ್ ಮಾಡ್ತೀರಾ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಅಷ್ಟೊಂದು ಸಿನಿಮಾ ನೋಡಿ ನೋಡಿ ತಲೆ ಹಾಳು ಮಾಡ್ಕೋಬೇಡ. ನನಗೆ ಬೇಕಾಗಿರೋದು ನಿನ್ನ ಮೇಲೆ ಅಧಿಕಾರ ಅಲ್ಲ, ನಿನ್ನ ನಂಬಿಕೆ. ಈಗ ಹೇಳು, ನಿನ್ನ ಈ ಹಠದ ಕಥೆ ಏನು ಅಂತ. ಆಕೆ ಮೆಲ್ಲಗೆ ನಗುತ್ತಾ ಸಡಿಲವಾಗಿ ಕುಳಿತುಕೊಂಡ್ಳು. ಅದೊಂದು ದೊಡ್ಡ ಕತೆ ಬಿಡಿ. ಚಿಕ್ಕವಳಿದ್ದಾಗ ನನಗೆ ಇಷ್ಟವಾದ ಬೊಂಬೆ ಏನೋ ಕೊಡಿಸಿಲ್ಲ ಅಂತ ಹೇಳಿಬಿಟ್ಟು 3 ದಿನ ಊಟ ಮಾಡದೆ ಕೂತಿದ್ದೆ ನೋಡಿ, ಅಷ್ಟೆ. ಹೌದಾ? ಆ ಬೊಂಬೆಗಿಂತ ಜಾಸ್ತಿ ಹಠ ಇವತ್ತು ನಾನು ಮಾಡಬೇಕಾಗುತ್ತೆ ಅನಿಸುತ್ತೆ ನಿನ್ನ ಈ ಸಣ್ಣ ನಗು ನೋಡೋದಕ್ಕೆ. ಅವಳ ಮುಖದಲ್ಲೊಂದು ತಳಮಳ ಇತ್ತು. ಆತ ಬೀರುವಿನಿಂದ ಒಂದು ಟವೆಲ್ ತೆಗೆದು ಅವಳ ಕಡೆ ಹೆಜ್ಜೆ ಹಾಕ್ತಾ, ಇದು ಟವೆಲ್ಲು, ತಲೆ ಒರೆಸ್ಕೊ. ಮಳೆಯಲ್ಲಿ ಪೂರ್ತಿ ಒದ್ದೆ ಆಗಿದೆಯಾ, ನೆಗಡಿ ಆಗ್ಬೋದು.
ಆತ ಕೈ ಚಾಚುತ್ತಿದ್ದಂತೆ ಆಕೆ ಬೆಚ್ಚಿ ಬಿದ್ದು ಒಂದೆರಡು ಹೆಜ್ಜೆ ಹಿಂದೆ ಹೋದ್ಲು. ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ಆತಂಕ ಇತ್ತು. ಬೇಡ, ನಾನು ಆಮೇಲೆ ಒರೆಸ್ಕೊಳ್ತೀನಿ, ನೀವಲ್ಲಿ ಇಟ್ಬಿಡಿ ಸಾಕು. ಆತ ತಕ್ಷಣ ತನ್ನ ಕೈಯನ್ನು ಹಿಂದಕ್ಕೆ ಪಡ್ಕೊಂಡ. ಆಕೆಯ ಭಯ ಅವನಿಗೆ ಅರ್ಥ ಆಯಿತು. ಅವನು ಯಾವುದೇ ಒತ್ತಡ ಏರದೆ ಮೃದುವಾಗಿ ಮಾತಾಡ್ದ. ಓಕೆ, ಸರಿ, ನನ್ನಿಂದ ನಿನ್ಗೆ ತೊಂದರೆ ಆಯಿತು ಅನಿಸುತ್ತೆ. ನಾನು ನಿನ್ನನ್ನು ಮುಟ್ಟೋಕೆ ಬರಲಿಲ್ಲ. ಈಗೋ ಇಲ್ಲಿ ಬೆಡ್ ಮೇಲೆ ಇಟ್ಟಿದ್ದೀನಿ, ಬೇಕಾದಾಗ ತಗೋ. ಆಕೆ ಮೆಲ್ಲಗೆ ಕಣ್ಣೆತ್ತಿ ಅವನನ್ನು ನೋಡ್ತಾಳೆ. ಅವನ ಮುಖದಲ್ಲಿ ಯಾವುದೇ ರೀತಿಯ ಸಿಟ್ಟಿರಲಿಲ್ಲ, ಬದಲಾಗಿ ಅತೀವವಾದ ಕಾಳಜಿ ಇತ್ತಷ್ಟೆ. ಸಾರಿ, ನಾನು ಹಾಗೆ ರಿಯಾಕ್ಟ್ ಮಾಡಬಾರ್ದಿತ್ತು ಅನಿಸುತ್ತೆ. ಜಸ್ಟ್ ನನಗೆ ಯಾಕೋ ಒಂದು ಕ್ಷಣ ಭಯ ಆಗ್ತಿದೆ. ಮದುವೆ ಆದಮೇಲೆ ಹುಡುಗಿ ಲೈಫ್ ಚೇಂಜ್ ಆಗುತ್ತೆ, ಅವಳ ಮೇಲೆ ಬೇರೆಯವ್ರಿಗೆ ಹಕ್ಕಿರುತ್ತೆ. ಆತ ಎಲ್ಲರೂ ಅಂತ ಅಂದ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಆ ಹಕ್ಕು ಅನ್ನೋ ಪದ ಕೇಳಿದ್ರೆ ನನಗೆ ಉಸಿರುಗಟ್ಟದ ಹಾಗಾಗತ್ತೆ. ಆತ ಅವಳಿಂದ ಸ್ವಲ್ಪ ದೂರದಲ್ಲಿರುವ ಕುರ್ಚಿ ಮೇಲೆ ಕುಳಿತುಕೊಂಡ. ನೋಡು, ನಿನಗೆ ಫುಲ್ ಕಂಫರ್ಟೇಬಲ್ ಅನಿಸೋವರೆಗೂ ನಾನು ಖಂಡಿತ ನಿನ್ನ ಹತ್ರ ಬರೋದಿಲ್ಲ. ಐ ಪ್ರಾಮಿಸ್. ಹಕ್ಕು ಚಲಾಯಿಸೋಕೆ ನಾನೇನೋ ನಿನ್ನ ಖರೀದಿ ಮಾಡಿಲ್ಲ. ನಾನು ಈ ಸಂಬಂಧವನ್ನು ಅಧಿಕಾರದಿಂದಲ್ಲ, ವಿಶ್ವಾಸದಿಂದ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾನೆ. ನಿಜವಾಗ್ಲೂನಾ? ನೀವು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿಲ್ವಾ? ನಾನು ನಿಮ್ಮನ್ನು ಇವತ್ತು ಹತ್ತಿರ ಸೇರಿಸ್ತಿಲ್ಲ ಅಂತ ಬೇಜಾರೇನಿಲ್ವಾ? ಆತ ಸಣ್ಣಗೆ ನಕ್ಕ. ಸಿಟ್ಟು ಯಾಕೆ? ಪ್ರೀತಿ ಅನ್ನೋದು ಬಲವಂತವಾಗಿ ಕಿತ್ಕೊಳ್ಳೋ ವಸ್ತುನಾ? ಖಂಡಿತ ಅಲ್ಲ. ನಿನಗೆ ಗೊತ್ತಾ, ಕಾಲೇಜಿನ ಮೊದಲ ದಿನ ನೀನು ಸ್ಟೇಜ್ ಮೇಲೆ ಮಾತಾಡುವಾಗ ಮೈಕ್ರೋಫೋನ್ ಹಿಡಿದು ನಡುಗ್ತಿದೆಯಲ್ಲ, ಅಂದಿನಿಂದ ನಿನ್ನ ಆ ಭಯ ನನಗೊತ್ತು. ನಿನ್ನನ್ನು ದೂರದಿಂದ ನೋಡಿದಾಗಲೆಲ್ಲ ನನಗೆ ಅನ್ನಿಸ್ತಾ ಇತ್ತು, ಈ ಹುಡುಗಿಗೆ ಪ್ರೀತಿಗಿಂತ ಹೆಚ್ಚಾಗಿ ಭರವಸೆ ಬೇಕು ಅಂತ. ಆಕೆ ಆಶ್ಚರ್ಯದಿಂದ ಕಣ್ಣರಳಿಸಿ ಕೇಳಿದ್ದು, ಏನು? ನಿಮಗೆ ನಾನು ಕಾಲೇಜಿಂದನೂ ಗೊತ್ತಾ? ನೀವಲ್ಲಿದ್ರಾ? ನೀನು ನೋಡಿರ್ಲಿಕ್ಕಿಲ್ಲ. ನಾನು ಲೈಬ್ರರಿಯ ಮೂಲೆಯಲ್ಲಿ ಕೂತಿರೋ ಬ್ಯಾಚ್. ಮನೆಯಲ್ಲಿ ನಿನ್ನ ಫೋಟೋ ತೋರಿಸಿದಾಗ ನಾನು ಒಪ್ಕೊಂಡಿದ್ದು ನಿನಗೋಸ್ಕರ ಮಾತ್ರ. ನಿನಗೆ ನನ್ನ ಮೇಲೆ ನಂಬಿಕೆ ಬರಬೇಕು, ಆಮೇಲೆ ಪ್ರೀತಿ. ಈಗ ನೋಡು, ಅಷ್ಟು ದೂರ ಇದ್ದವಳು ಈಗ 2 ಅಡಿ ಹತ್ತಿರ ಬಂದಿದ್ದೀಯಾ. ಅಷ್ಟೇ ಸಾಕು ನನಗೆ. ಆಕೆ ಮೆಲ್ಲಗೆ ಹೆಜ್ಜೆ ಇಡುತ್ತಾ ಅವನ ಹತ್ತಿರ ಬಂದು ಕೆಳಗೆ ನೆಲದ ಮೇಲೆ ಕುಳಿತುಕೊಂಡ್ಳು. ನನ್ನ ಕೈ ಒಮ್ಮೆ ಹಿಡ್ಕೋತೀರಾ? ಸುಮ್ಮನೆ ನನಗೆ ನಂಬಿಕೆ ಬರಲಿ ಅಂತ. ಆತ ಅತ್ಯಂತ ನಿಧಾನವಾಗಿ, ಅವಳ ಅನುಮತಿ ಪಡೆದಂತೆ ತನ್ನ ಅಂಗೈಯನ್ನು ಅವಳ ಕೈ ಮೇಲಿಟ್ಟ. ನೋಡು, ಈ ಕೈ ನಿನ್ನನ್ನು ಕಾಪಾಡುತ್ತೆ ಹೊರತು ನಿನ್ನ ಒಪ್ಪಿಗೆ ಇಲ್ಲದೆ ನಿನ್ನನ್ನು ಕಟ್ಟಿ ಹಾಕಲ್ಲ. ಈ ರಾತ್ರಿ ನಮಗೆ ಪ್ರೀತಿ ಮಾಡೋದಕ್ಕಿಂತ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಮೀಸಲಾಗಿದ್ರೆ ಬಹುಶಃ ತುಂಬ ಚೆನ್ನಾಗಿರತ್ತೆ. ಆಕೆಯ ಕಣ್ಣುಗಳು ಒದ್ದೆಯಾದವು. ಯಾಕೋ ಮನಸ್ಸು ತುಂಬ ಹಗುರ ಅನ್ನಿಸ್ತಾ ಇದೆ. ಇಷ್ಟೊಂದು ಸೌಮ್ಯವಾಗಿ ಯಾರೂ ಮಾತಾಡ್ಸಿರ್ಲಿಲ್ಲ. ಗಂಡ ಅಂದರೆ ಕೇವಲ ಅಧಿಕಾರ ಚಲಾಯಿಸುವವನು ಅನ್ನೋ ನನ್ನ ಕಲ್ಪನೆ ತಪ್ಪು ಅಂತ ತೋರಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಈಗ ಸಮಾಧಾನ. ಹಾಗಾದರೆ ಹೋಗಿ ಟವೆಲ್ ತೊಗೊಂಡು ತಲೆ ಒರೆಸ್ಕೊ. ಇಲ್ಲಾಂದರೆ ನಾಳೆ ಬೆಳಗ್ಗೆ ನಿನಗೆ ಬಹುಶಃ ಜ್ವರ ಬಂದರೂ ಬರ್ಬೋದು. ನಾನು ನರ್ಸ್ ಕೆಲಸ ಮಾಡಬೇಕಾಗುತ್ತೆ. ಆಮೇಲೆ ಕೋಣೆಯ ಕಿಟಕಿಯಿಂದ ಬರುವ ತಣ್ಣನೆಯ ಗಾಳಿಗೆ ರೇಷ್ಮೆ ಪರದೆಗಳು ಹಾರಾಡ್ತಾ ಇದ್ವು. ಹಾಲಿನ ಲೋಟ ಟೇಬಲ್ ಮೇಲೆ ಹಾರ್ತಾ ಇದೆ. ಆತ ಹಾಸಿಗೆಯ ಒಂದು ತುದಿಯಲ್ಲಿ ಗೋಡೆಗೆ ಒರಗಿ ಕುಳಿತಿದ್ದಾರೆ. ಆಕೆ ತನ್ನ ಸೀರೆಯ ಸೆರಗನ್ನು ಸರಿಪಡಿಸ್ಕೊಳ್ತಾ ಬೆರಳುಗಳಲ್ಲಿ ಉಗುರುತ್ತಿದ್ಲು. ಇಬ್ಬರ ನಡುವೆ ಒಂದು ವಿಚಿತ್ರವಾದ ಮೌನ ಇತ್ತು. 19 ವರ್ಷ ಆದಮೇಲೆ ಕೊನೆಗೂ ಈ ಥರ ಒಟ್ಟಿಗೆ ಕೂತ್ಕೊಂಡ್ಬಿಟ್ಟಿದ್ದೀವಲ್ವಾ, ತುಂಬ ವಿಚಿತ್ರ ಅನಿಸುತ್ತೆ. ಖಂಡಿತ ವಿಚಿತ್ರನೇ. ಆಕೆ ಮೆಲ್ಲಗೆ ತಲೆ ಎತ್ತಿದ್ಲು. 19 ವರ್ಷ ಅಲ್ಲ, ಸರಿಯಾಗಿ 19 ವರ್ಷ 8 ತಿಂಗಳು. ನೀನು ಬೆಂಗಳೂರಿಗೆ ಶಿಫ್ಟ್ ಆದಾಗ ನನಗೆ 10 ವರ್ಷ. ಅವತ್ತು ನಾನು ನಿನ್ನ ಸೈಕಲ್ ಹಿಂದೆ ಓಡಿ ಬಂದಿದ್ದು ನಿನಗೆ ನೆನಪಿಲ್ಲ ಅನಿಸುತ್ತೆ. ಓಹೋ, ಡೇಟ್ ಸಮೇತ ನೆನಪಿದೆಯಾ ನಿನಗೆ? ನನಗಂತೂ ನೀನು ಆವಾಗ ನಂದಿ ಥರ ಕಾಣಿಸ್ತಿದ್ದೆ ಅಂತ ಮಾತ್ರ ನೆನಪಿದೆ. ಆ 2 ಜುಟ್ಟು, ಮುಗಿಲ ಮೇಲೆ ಸದಾ ಇರೋ ಆ ಸಿಟ್ಟು ಈಗಲೂ ಚೇಂಜ್ ಆಗಿಲ್ಲ. ಜುಟ್ಟು ಹೋಗಿ ಈಗ ಜಡೆ ಬಂದಿದೆ ಅಷ್ಟೇ. ಸಿಟ್ಟು ಹಾಗೆ ಇದೆ. ಅದಕ್ಕೆ ನೀನು ರೂಮಿಗೆ ಬಂದಾಗಿನಿಂದ ಮೂಲೆಯಲ್ಲಿ ಕೂತಿರೋದು ಅನಿಸುತ್ತೆ. ಏನು? ನನಗಿನ್ನೂ ನೀನು ಭಯಪಡ್ತೀಯಾ? ಭಯ ಅಲ್ಲ, ಒಂಥರ ಸಂಕೋಚ. ಅವತ್ತು ಪಾರ್ಕಲ್ಲಿ ಆಟ ಆಡುವಾಗ ಬಿದ್ದು ಮೊಣಕಾಲು ಸುಲಿದುಕೊಂಡಿದೆಯಲ್ಲ, ಚಾಕ್ಲೇಟ್ ಕೊಟ್ಟು ಸಮಾಧಾನ ಮಾಡ್ತಿದ್ದೆ. ಇವತ್ತು ನೀನು ನನ್ನ ಹೆಂಡತಿ, ಆದರೆ ಆ ಫ್ರೆಂಡ್ ಎಲ್ಲೋ ಮಿಸ್ ಆಗ್ತಿದ್ದಾನೆ ಅಂತ ಅನ್ನಿಸ್ತಿದೆ. ಈ ಹೊಸ ಸಂಬಂಧದಲ್ಲಿ ಹಳೆಯ ಒಡನಾಟ ಇರುತ್ತಲ್ವಾ ಅನ್ನೋ ಒಂದು ಗೊಂದಲ. ನನಗೂ ಹಾಗೆ ಅನ್ನಿಸ್ತು. ಮದುವೆ ಮಂಟಪದಲ್ಲಿ ನಿನ್ನನ್ನು ನೋಡಿದಾಗ ಹಳೆ ಮುಗ್ಧ ಹುಡುಗ ಎಲ್ಲಿ ಹೋದ ಅಂತ ಹುಡುಕ್ತಾ ಇದ್ದೆ. ಆ ಗಡ್ಡ, ಆ ಸೀರಿಯಸ್ ಲುಕ್ಕು, ಅಬ್ಬ, ನೀನು ಎಷ್ಟು ಚೇಂಜ್ ಆಗಿಬಿಡ್ತಿದ್ದೀಯ ಅಲ್ವಾ. ಆದರೆ ನಿನ್ನ ಕಣ್ಣುಗಳು ಮಾತ್ರ ಚೇಂಜ್ ಆಗೇ ಇಲ್ಲ. ಹೌದಾ? ಏನು ಕಾಣಿಸ್ತಿದೆ ನನ್ನ ಕಣ್ಣಲ್ಲಿ? ಅದೇ ಹಳೆಯ ತುಂಟಾಟ ಮತ್ತು ನನ್ನ ಕಾಡಬೇಕು ಅನ್ನೋ ಆಸೆ. ಒಂದು ವಿಷಯ ಕೇಳಲಾ? ನೀನು ಬೆಂಗಳೂರಿಗೆ ಹೋದ್ಮೇಲೆ ಒಮ್ಮೆಯೂ ನನ್ನ ನೆನಪಾಗಲಿಲ್ವಾ?
ಒಂದು ಫೋನ್ ಮಾಡಬೇಕಂತ ಅನಿಸ್ಲಿಲ್ವಾ? ಅಥವಾ ಮೆಸೇಜ್ ಕೂಡ ಇಲ್ಲ. ಆತ ನಿಟ್ಟುಸಿರು ಬಿಟ್ಟು ಅವಳ ಹತ್ತಿರ ಸರಿದು ಕುಳಿತ. ಮಾಡಬೇಕಿತ್ತು. ಪ್ರತಿ ಸಲ ನಂಬರ್ ಡಯಲ್ ಕಟ್ ಮಾಡಿದಾಗ ಮಾಡಿ ಕಟ್ ಮಾಡ್ತಿದ್ದೆ. ಅವಳು ಈಗ ದೊಡ್ಡವಳಾಗಿರ್ತಾಳೆ, ಕಾಲೇಜ್ ಫ್ರೆಂಡ್ ಜೊತೆ ಬ್ಯುಸಿ ಆಗಿರ್ತಾಳೆ, ನನ್ನ ನೆನಪಿರುತ್ತಾ ಇಲ್ವೋ ಅನ್ನೋ ಭಯ. ನಿಜ ಹೇಳು, ನಾನೇ ಗಂಡ ಅಂತ ಗೊತ್ತಾದಾಗ ಬೇಜಾರಾಯ್ತಾ? ನಿಜ ಹೇಳಬೇಕಾ? ಶಾಕ್ ಆಯಿತು. ಆಮೇಲೆ ನಿನ್ನ ಹಳೆ ಫೋಟೋ ತೆಗೆದು ನೋಡಿದ್ದೆ. ಈ ಮಂಗನನ್ನೇ ನಾನು ಮದುವೆ ಆಗಬೇಕಾ ಅಂತ ಅಂದ್ಕೊಂಡೆ. ಆದರೆ ಈಗ ನಿನ್ನ ಎದುರು ಕೂತಾಗ ಆ ಹಳೆ ಆಟದ ಮೈದಾನಕ್ಕೆ ವಾಪಸ್ ಹೋದ ಹಾಗಾಗ್ತಾ ಇದೆ. ಒಂದು ರೀತಿಯ ನೆಮ್ಮದಿ ಇದೆ. ನೋಡು, ನಿನಗೆ ಈ ಮನೆ ವಸ್ತುವಾಗಿ ಅನ್ನಿಸ್ಬಹುದು, ಈ ಸಂಬಂಧ ವಸ್ತು ಅನ್ನಿಸ್ಬಹುದು. ಆದರೆ ನಾನು ಮಾತ್ರ ಅದೇ ಹಳೆ ಗೆಳೆಯ. ನಿನಗೆ ಬೇಕಾದಾಗ ನಿನ್ನ ಜೊತೆ ಜಗಳ ಮಾಡೋಕ್ಕೆ, ಪ್ರೀತಿ ಮಾಡೋಕ್ಕೆ, ಬೇಜಾರಾದಾಗ ಹೆಗಲು ಕೊಡೋಕ್ಕೆ ಖಂಡಿತ ನಾನಿರ್ತೀನಿ. ನಾವಿಬ್ಬರ ಮಧ್ಯೆ ಈ ಮದುವೆ ಅನ್ನೋ ಪದಕ್ಕಿಂತ ಗೆಳೆತನ ದೊಡ್ಡದಾಗಿರಲಿ. ಆಕೆಯ ಕಣ್ಣಲ್ಲಿ ತೇವ ಆದವು. ಮೆಲ್ಲಗೆ ಅವನ ಹೆಗಲ ಮೇಲೆ ತಲೆ ಇಟ್ಲು. ಅಷ್ಟು ಸಾಕು. ಈ ರೂಮಲ್ಲಿ ಗಂಡ ಹೆಂಡತಿಗಿಂತ ಹೆಚ್ಚಾಗಿ ಇಬ್ರು ಗೆಳೆಯ ಗೆಳತಿಯರ ಹಾಗೆ ಇದ್ದೀವಿ ಅನಿಸ್ತಾ ಇದೆ. ಅಂದ ಹಾಗೆ ಈ ಹಳೆ ಜೋಕ್ ನೆನಪಿದ್ಯಾ? ಅವತ್ತು ಮಾವಿನ ಹಣ್ಣು ಕದಿಯೋಕೆ ಹೋದಾಗ ವಾಚ್ಮ್ಯಾನ್ ನಿನ್ನನ್ನು ಹಿಡ್ಕೊಂಡಿದ್ದು. ಆತ ಜೋರಾಗಿ ನಗುತ್ತಾ ಅಂದ, ಅಯ್ಯೋ ನೀನು ನನ್ನನ್ನು ಬಿಟ್ಟು ಬಿಡಿ ಅಂತ ಹೇಳಿದ ನೆನಪಿದ್ಯಾ? ನೀನೇ ವಾಚ್ಮ್ಯಾನ್ ಕೈಗೆ ಸಿಕ್ಕಿ ಬಿದ್ದು ನನ್ನನ್ನು. ಅದಕ್ಕೆ ತಾನೇ ನಿನಗೆ ಲೈಫ್ ಲಾಂಗ್ ನಿನ್ನನ್ನು ಹಿಡ್ಕೊಂಡಿರೋದು. ಅವತ್ತು ಸಿಕ್ಕಿಸಿದ ಪ್ರಾಯಶ್ಚಿತ್ತ ಈಗ ತೀರಿಸ್ತಾ ಇದ್ದೀನಿ. ಕೋಣೆಯ ಕಿಟಕಿಗೆ ಮಳೆ ಹನಿಗಳು ರಭಸವಾಗಿ ಅಪ್ಪಳಿಸ್ತಾ ಇದ್ವು. ಇದ್ದಕ್ಕಿದ್ದಂತೆ ವಿದ್ಯುತ್ ಕೈ ಕೊಟ್ಟು ಇಡೀ ಕೋಣೆ ಗಾಢ ಕತ್ತಲಲ್ಲಿ ಮುಳುಗಿತ್ತು. ಹಾಸಿಗೆಯ ಒಂದು ತುದಿಯಲ್ಲಿ ಕುಳಿತಿದ್ದ ಆಕೆ ಬೆಚ್ಚಿ ಬಿದ್ದು ಉಸಿರು ಬಿಗಿ ಹಿಡಿದ್ಲು. ಕರೆಂಟ್ ಹೋಯ್ತಾ? ಅರ್ಜುನ್, ಎಲ್ಲಿ ನಿಂತಿದ್ದೀರಿ? ಏನೂ ಕಾಣಿಸ್ತಾ ಇಲ್ಲ. ಆತ ಕತ್ತಲೆಯಲ್ಲಿ ತಡಕಾಡುತ್ತಾ ಉತ್ತರಿಸ್ದ, ಇಲ್ಲೇ ಇದ್ದೀನಿ, ಕಿಟಕಿ ಹತ್ರ. ಗಾಬರಿ ಆಗ್ಬೇಡ, ಫೋನ್ ಬ್ಯಾಟ್ರಿ ಕೂಡ ಡೆಡ್ ಆಗಿಬಿಟ್ಟಿದೆ. ಇಲ್ಲಿ ಸೈಡ್ ಟೇಬಲ್ ಮೇಲೆ ಮೇಣದ ಬತ್ತಿ ಇಟ್ಟಿದ್ದೆ ಅನ್ಸುತ್ತೆ. ಸಿಕ್ತು. ಬೆಂಕಿ ಕಡ್ಡಿ ಗೀಚುವ ಶಬ್ದ ಬಂತು. ಒಂದು ಸಣ್ಣ ಜ್ಯೋತಿ ಬೆಳಗ್ತು. ಆತ ಆ ಮೇಣದ ಬತ್ತಿಯನ್ನು ಇಬ್ಬರ ನಡುವೆ ಇದ್ದ ಟೇಬಲ್ ಮೇಲೆ ಇಟ್ಟ. ಆ ಕಿರು ಬೆಳಕಿನಲ್ಲಿ ಇಬ್ಬರ ನೆರಳುಗಳು ಗೋಡೆಯ ಮೇಲೆ ವಿಚಿತ್ರವಾಗಿ ಕುಣಿತಾ ಇದ್ವು. ಅಬ್ಬಾ, ಈಗ ಸಮಾಧಾನ ಆಯಿತು. ಈ ಕತ್ತಲೆಯಲ್ಲಿ ಒಬ್ಬಳೇ ಇರೋಕೆ ತುಂಬ ಭಯ ಆಗ್ಬಿಡತ್ತೆ ನನಗೆ. ಈಗ ಒಬ್ಬಳೇ ಇಲ್ವಲ್ಲ, ನಾನು ಇದ್ದೀನಿ ಜೊತೆಯಲ್ಲಿ. ಈ ಮೇಣದ ಬತ್ತಿಯ ಬೆಳಕಿನಲ್ಲಿ ನಿನ್ನ ಮುಖ ಎಷ್ಟು ವಿಭಿನ್ನವಾಗಿ ಕಾಣಿಸ್ತಿದೆ ಗೊತ್ತಾ? ಇಡೀ ದಿನ ಮಂಟಪದಲ್ಲಿ ಲೈಟ್ಸ್ ಬೆಳಕಿನಲ್ಲಿ ನಿನ್ನ ನೋಡೋದಕ್ಕೂ ಈಗ ಈ ಚಿಕ್ಕ ಬೆಳಕಿನಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಅಂತ ಅನ್ನಿಸ್ತಾ ಇದೆ. ಆಕೆ ಮೆಲ್ಲಗೆ ನಕ್ಕದ್ದು. ಹೌದಾ? ಏನು ವ್ಯತ್ಯಾಸ? ದೆವ್ವಗಿವ ಥರ ಏನಾದರೂ ಕಾಣಿಸ್ತಿದ್ದೀನಾ? ಆಗಲ್ಲ. ಮಂಟಪದಲ್ಲಿ ನೀನು ವಧು ಥರ ಕಾಣಿಸ್ತಿದ್ದೆ. ಆದರೆ ಈಗ ಎಲ್ಲರಿಗೂ ಬೇಕಾದ ಹಾಗೆ ರೆಡಿಯಾಗಿದ್ದ ಒಬ್ಬ ಹುಡುಗಿ. ಆದರೆ ಈಗ ಈ ಕತ್ತಲೆಯಲ್ಲಿ ಬರೀ ನೀನು ಕಾಣಿಸ್ತಾ ಇದೆಯಾ? ನಿನ್ನ ಕಣ್ಣಲ್ಲಿರೋ ಆ ಸಣ್ಣ ಸಂಕೋಚ, ಆ ಮುಗ್ಧತೆ ಇದು ಪ್ಯೂರ್ ಆಗಿ ಕಾಣ್ತಾ ಇದೆ. ಆಕೆ ಸ್ವಲ್ಪ ಹೊತ್ತು ಮೌನವಾಗಿ ಆ ಬೆಂಕಿಯ ಉರಿಯನ್ನೇ ನೋಡ್ತಾ ಇದ್ಲು. ನನಗೂ ಒಂದು ಮಾತು ಹೇಳಬೇಕನ್ನಿಸ್ತಾ ಇದೆ. ಅವತ್ತು ಹಸೆಮಣೆ ಮೇಲೆ ಕೂತಾಗ ನೀವು ತುಂಬ ಸೀರಿಯಸ್ ಆಗಿದ್ರಿ ಅನಿಸುತ್ತೆ. ನನಗನ್ನಿಸ್ತಿತ್ತು ನೀವು ತುಂಬ ಸ್ಟ್ರಿಕ್ಟ್ ಆಗಿರಬಹುದು, ಕೋಪದ ಮನುಷ್ಯ ಇರಬಹುದು ಅಂತ. ಆದರೆ ಈಗ ಕತ್ತಲೆಯಲ್ಲಿ ನಿಮ್ಮ ವಾಯ್ಸ್ ಕೇಳ್ತಿದ್ರೆ ನೀವು ತುಂಬ ಸಾಫ್ಟ್ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು. ಯಾಕೆ ಥ್ಯಾಂಕ್ ಯು? ಈ ಕತ್ತಲೆಯನ್ನು ಬೆಳಕಾಗಿ ಮಾಡಿದ್ದಕ್ಕೆ ಮಾತ್ರ ಅಲ್ಲ, ನಾನು ಮಾತಾಡೋವರೆಗೂ ಸುಮ್ಮನೆ ಇದ್ದು ಕಾಯ್ತಿದ್ದೀರಲ್ವ, ಅದಕ್ಕೆ. ಯಾರೋ ಒಬ್ಬ ಅಪರಿಚಿತನ ಜೊತೆ ರೂಮ್ನಲ್ಲಿ ಲಾಕ್ ಆಗಿದ್ದೀನಿ ಅನ್ನೋ ಫೀಲಿಂಗ್ ನನಗೆ ನಿಜವಾಗ್ಲೂ ಈಗಿಲ್ಲ. ಆತ ನಿಧಾನವಾಗಿ ಅವಳ ಕಡೆಗೆ ಸ್ವಲ್ಪ ಸರಿದು ಕುಳಿತುಕೊಂಡ. ಒಂದು ಆನೆಸ್ಟ್ ಕನ್ಫೆಷನ್ ಮಾಡಲಾ? ನನಗೆ ಈ ಕತ್ತಲೆ ತುಂಬ ಇಷ್ಟ ಆಯಿತು. ಯಾಕಂದರೆ ಬೆಳಕಿದ್ದಾಗ ನಿನಗೆ ನನ್ನ ಕಣ್ಣು ನೋಡಿ ಮಾತಾಡೋಕ್ಕೆ ಧೈರ್ಯ ಇರಲಿಲ್ಲ. ಈಗ ಕತ್ತಲೆ ಇರೋದ್ರಿಂದ ನಾವಿಬ್ಬರು ಒಬ್ಬರನ್ನೊಬ್ಬರು ನೋಡೋದಕ್ಕಿಂತ ಹೆಚ್ಚಾಗಿ ಒಬ್ಬರನ್ನೊಬ್ಬರು ಕೇಳಿಸ್ಕೊಳ್ತಾ ಇದ್ದೀವಲ್ವಾ? ನಿಜ, ಬೆಳಕಿದ್ದಾಗ ನಮ್ಮ ಬಟ್ಟೆ, ಒಡವೆ, ಅಲಂಕಾರಗಳೇ ಕಾಣಿಸ್ತವೆ. ಆದರೆ ಈ ಸೈಲೆನ್ಸ್ನಲ್ಲಿ ನಮ್ಮ ಮನಸ್ಸಿನ ಮಾತು ಮಾತ್ರ ಕೇಳಿಸುತ್ತೆ ಅಲ್ವಾ? ಅರ್ಜುನ್, ನೀವು ತುಂಬ ಒಳ್ಳೆಯವರು ಅನಿಸುತ್ತೆ. ಇದನ್ನು ನಾಳೆ ಬೆಳಗ್ಗೆ ಲೈಟ್ ಬಂದ ಮೇಲೆ ಡಿಸೈಡ್ ಮಾಡು. ಸದ್ಯಕ್ಕೆ ಈ ಕತ್ತಲೆಯಲ್ಲಿ ನಾನು ಇರೋ ಥರನೇ ಕಾಣಿಸ್ತೀನಿ ಅನಿಸುತ್ತೆ. ಆಕೆ ಜೋರಾಗಿ ನಕ್ಕದ್ಲು. ನೋಡಿ, ಗಾಳಿಗೆ ಮೇಣದ ಬತ್ತಿ ಆರು ಹೋಗೋ ಥರ ಆಡ್ತಾ ಇದೆ. ಆತ ತನ್ನ ಕೈಯನ್ನು ಉರಿಯುವ ಸುತ್ತ ಕವಚದಲ್ಲಿ ಹಿಡಿದ. ಆರೋಕ್ಕೆ ಬಿಡಲ್ಲ. ಅದು ಹಾರಿ ಹೋದರೂ ಪರವಾಗಿಲ್ಲ. ಈಗ ನನಗೆ ಈ ಕತ್ತಲೆ ಅಂದರೆ ಭಯ ಇಲ್ಲ. ಯಾಕಂದರೆ ಕತ್ತಲೆಯಲ್ಲಿ ನನಗೆ ಹೊಸ ಗೆಳತಿ ಸಿಕ್ಕಿದ್ದಾಳೆ ಅಂತ ಹೇಳ್ತಾನೆ. ಆಕೆ ಮೆಲ್ಲಗೆ ಅವನ ಕೈ ಮೇಲೆ ತನ್ನ ಕೈ ಇಟ್ಲು. ಮಳೆ ಸೌಂಡ್ ಇನ್ನೂ ನಿಂತಿಲ್ಲ, ಆದರೆ ಮನಸ್ಸಿನ ಒಳಗಿರೋ ಆತಂಕ ಮಾತ್ರ ನಿಂತು ಹೋಗ್ತಾ ಇದೆ. ಕೋಣೆಯ ಒಂದು ಮೂಲೆಯಲ್ಲಿ ಮಲ್ಲಿಗೆ ಹೂವಿನ ಘಾಟಂತೂ ತುಂಬ ಜೋರಾಗಿ ಇರ್ತಾ ಇದೆ. ಆಕೆ ತನ್ನ ಬ್ಯಾಗ್ನಿಂದ ಒಂದು ಸಣ್ಣ ಪಾರ್ಸೆಲ್ ಅನ್ನು ತೆಗೆದು ಬೆನ್ನ ಹಿಂದೆ ಬಚ್ಚಿಟ್ಕೊಂಡ್ಳು. ಆತ
ಆತ ತನ್ನ ಸೂಟ್ಕೇಸ್ನಲ್ಲಿ ಏನೇನೋ ಗಾಬರಿಯಿಂದ ಹುಡುಕ್ತಿದ್ದ. ಏನು ಹುಡುಕ್ತಿದ್ದೀರಿ? ಏನಾದರೂ ಕಳೆದು ಹೋಗಿದೆಯಾ? ಆತ ನಿಟ್ಟುಸಿರು ಬಿಟ್ಟು ತಿರುಗಿದ್ದ. ಕೈಯಲ್ಲಿ ಒಂದು ಹಳೆಯ ಮರದ ಪೆಟ್ಟಿಗೆ ಇತ್ತು. ಇಲ್ಲ ಇಲ್ಲ, ಸಿಕ್ತಿದು. ಇದನ್ನು ನಿನಗೆ ಕೊಡಬೇಕು ಅಂತ ತಂದಿದ್ದೆ, ಆದರೆ ಕೊಡೋಕೆ ಯಾಕೋ ಒಂದು ರೀತಿ ಮುಜುಗರ ಅನ್ನಿಸ್ತಾ ಇದೆ. ನನಗೂ ಅಷ್ಟೇ. ನಿಮಗೊಂದು ಸಣ್ಣದಾದ ಸರ್ಪ್ರೈಸ್ ಕೊಡಬೇಕಂತಿದ್ದೆ, ಆದರೆ ಮೊದಲು ನೀವೇ ತೋರಿಸ್ಬಿಡಿ ನಿಮ್ಮ ಪೆಟ್ಟಿಗೆಯಲ್ಲಿ ಇದು ಏನಿದೆ ಅಂತ. ಆತ ಮೆಲ್ಲಗೆ ಆ ಪೆಟ್ಟಿಗೆಯನ್ನು ಅವಳ ಕೈಗಿಟ್ಟು, ಇದರಲ್ಲಿ ಚಿನ್ನ ಇಲ್ಲ, ವಜ್ರ ಇಲ್ಲ, ಆದರೆ ನನ್ನ ಹದಿಹರಿದ ಪೂರ್ತಿ ಪ್ರೀತಿ ಇದರಲ್ಲಿದೆ. ತೆರೆದು ನೋಡ್ತೀಯಾ? ಆಕೆ ಕುತೂಹಲದಿಂದ ಪೆಟ್ಟಿಗೆಯನ್ನು ತೆರೀತಾಳೆ. ಅದರೊಳಗೆ ಒಂದು ಹಳೆಯ ಮುಗಿದು ಹೋದಂತಹ ಪ್ಲಾಸ್ಟಿಕ್ ಉಂಗುರ ಮತ್ತು ಒಣಗಿದ ಒಂದು ಗುಲಾಬಿ ದಳವಿತ್ತು. ಆಕೆ ಆಶ್ಚರ್ಯದಿಂದ ಅವನ ಕಣ್ಣುಗಳನ್ನು ನೋಡಿದ್ಳು. ಇದು ಇದು ಬಹುಶಃ 10 ವರ್ಷದ ಹಿಂದೆ ಜಾತ್ರೆಯಲ್ಲಿ ನಾನು ಕಳ್ಕೊಂಡಂತಹ ಉಂಗುರ ಅಲ್ವಾ? ಇದು ನಿಮ್ಮ ಹತ್ತಿರ ಹೆಂಗೆ ಬಂತು? ನಿಮ್ಗೆ ಹೇಗೆ ಸಿಕ್ತು? ಅವತ್ತು ನೀನು ಆ ಉಂಗುರ ಕಳೆದು ಹೋಯಿತು ಅಂತ ಪೂರ್ತಿ ಜಾತ್ರೆಯಲ್ಲಿ ಹೇಳ್ತಿದ್ದೆ. ನಿಂಗೆ ನೆನಪಿಲ್ಲ ಅನಿಸುತ್ತೆ. ನಾನು ನಿನ್ನ ಹಿಂದೆನೇ ಬರ್ತಿದ್ದೆ. ಮಣ್ಣಲ್ಲಿ ಬಿದ್ದಿದ್ದ ಆ ಉಂಗುರ ನನಗೆ ಸಿಕ್ತು. ಆದರೆ ನಿನಗೆ ಕೊಡೋಕೆ ಬಂದಾಗ ನೀನು ಅಪ್ಪನ ಜೊತೆ ಕಾರ್ ಹತ್ತಿ ಹೋಗ್ಬಿಟ್ಟೆ. ಅವತ್ತಿನಿಂದ ಇವತ್ತಿನವರೆಗೂ ಈ ಪುಟ್ಟದು ಈ ಸಣ್ಣ ಉಂಗುರ ನನ್ನ ನಿನ್ನ ನೆನಪಿನಲ್ಲೇ ಇರಿಸಿತ್ತು. ಆಕೆಯ ಕಣ್ಣು ತುಂಬಿ ಬಂದವು. ನಾನು ಅಂದ್ಕೊಂಡಿದ್ದೆ ನೀವು ನನ್ನನ್ನು ಮರೆತು ಬಿಟ್ರಿ ಅಂತ. ಈ 10 ವರ್ಷದಲ್ಲಿ ನೀವು ಎಷ್ಟೋ ದೊಡ್ಡ ಮನುಷ್ಯ ಆಗಿಬಿಟ್ಟಿದ್ದೀರಾ. ನಾನು ಒಬ್ಬ ಹಳ್ಳಿ ಹುಡುಗಿ ಅಂತ ನೀವು ರಿಜೆಕ್ಟ್ ಮಾಡ್ತೀರಾ ಅನ್ನೋ ಭಯ ನನಗಿತ್ತು. ಬಟ್ ನೀವು ಬೇರೆಯೇ. ನಿನ್ನ ಈ ಮುಗ್ಧತೆ ಮುಂದೆ ನಾನು ಬೆಳೆದಿದ್ದಿಲ್ಲ, ಶೂನ್ಯ ಅನಿಸುತ್ತೆ. ಈಗ ಹೇಳು, ನಿನ್ನ ಬೆನ್ನ ಹಿಂದೆ ಏನಿದೆ ಅಂತ. ಆಕೆ ಮೆಲ್ಲಗೆ ಒಂದು ಹಳೆಯ ಡೈರಿಯನ್ನು ಹೊರ ತೆಗೆದ್ಲು. ಇದು ನೀವು ಬೆಂಗಳೂರಿಗೆ ಹೋದ್ಮೇಲೆ ನಾನು ನಿಮಗೋಸ್ಕರ ಬರೆದ ಪತ್ರಗಳು. ಪೋಸ್ಟ್ ಮಾಡೋಕೆ ಧೈರ್ಯ ಅಂತೂ ಖಂಡಿತ ಇರಲಿಲ್ಲ. ಅವರಿಗೆ ನನ್ನ ನೆನಪಿಲ್ಲದಿದ್ದರೆ ಯಾಕೆ ತೊಂದರೆ ಕೊಡಬೇಕು ಅಂತ ನನಗನ್ನಿಸ್ತು ಅಂತ ಬರೆದು ಈ ಡೈರಿ ತುಂಬಿಸಿದ್ದೀನಿ. ಇದರಲ್ಲಿ ನನ್ನ ಪ್ರತಿದಿನದ ನೋವು, ನಗು ಎಲ್ಲವೂ ನಿಮ್ಗೆ ಅರ್ಪಣೆ. ಆತ ಡೈರಿಯ ಪುಟಗಳನ್ನು ಮೆಲ್ಲಗೆ ತಿರುವಿದ್ದ. ಪುಟದಲ್ಲೂ ಅವನ ಹೆಸರಿತ್ತು. ನಂಬೋಗಾಗ್ತಿಲ್ಲ. ನಾವು ಒಬ್ಬರನ್ನೊಬ್ಬರು ಅದೆಷ್ಟು ಹತ್ತಿರ ಇದ್ರೂ ಕೂಡ ಎಷ್ಟು ದೂರ ಉಳಿದಿದೆಯಲ್ವಾ? ಹೌದು, ಇವತ್ತು ಈ ಮದುವೆ ಆಗದಿದ್ರೆ ಈ ಡೈರಿ ಗೆದ್ದಲಿಡಿತಿತ್ತು. ನಿಮ್ಮ ಪೆಟ್ಟಿಗೆಯ ಉಂಗುರ ಧೂಳಿಡಿತಿತ್ತು. ಥ್ಯಾಂಕ್ ಯು. ಈ ಉಂಗುರವನ್ನು ಎಷ್ಟು ವರ್ಷ ಕಾಪಾಡಿಕೊಂಡಿದ್ದೀರಾ? ಆತ ಆ ಪ್ಲಾಸ್ಟಿಕ್ ಉಂಗುರವನ್ನು ತೆಗೆದು ಅವಳ ಕಿರು ಬೆರಳಿಗೆ ತೋರಿಸ್ದ. ಅವತ್ತು ಮಧ್ಯಾಹ್ನ ಕಟ್ಟಿದ್ದ ಆ ಚಿನ್ನದ ತಾಳಿಗಿಂತ ಈ ಪ್ಲಾಸ್ಟಿಕ್ ಉಂಗುರ ನನಗೆ ಬೆಲೆ ಬಾಳುವಂಥದ್ದು. ಯಾಕಂದರೆ ಇದರಲ್ಲಿ ನಮ್ಮ ಹಳೆಯ ಶುದ್ಧ ಪ್ರೀತಿ ಇದೆ. ಆಕೆ ಅವನ ಹೆಗಲ ಮೇಲೆ ತಲೆ ಇಟ್ಟು ಅಂದ್ಲು, ನನಗೆ ಈಗ ಯಾವ ಒಡವೆನೂ ಬೇಡ. ಈ ಡೈರಿಯ ಮುಂದಿನ ಪುಟಗಳು ಮುಂದೆ ಇಬ್ಬರು ಸೇರಿ ಬರೆಯೋಣ, ಜೊತೆಯಾಗಿ. ಕೋಣೆಯ ಬಾಗಿಲು ಆಕೆ ಹಿಂದೆ ಮುಚ್ಚಿದ ಸದ್ದಾದಾಗ ಅವಳ ಮೈ ಒಮ್ಮೆ ನಡುಗಿತ್ತು. ಆ ಮಲ್ಲಿಗೆ ಹೂವಿನ ಘಾಟ ಅವಳಿಗೆ ಉಸಿರು ಕಟ್ಟುವಂತೆ ಮಾಡ್ತಿತ್ತು. ಹಾಸಿಗೆಯ ತುದಿಯಲ್ಲಿ ಜಡವಾಗಿ ಕುಳಿತು ಕೈಯಲ್ಲಿದ್ದ ರೇಷ್ಮೆಯ ಸೆರಗನ್ನು ಬಿಗಿಯಾಗಿ ಹಿಡಿದಿದ್ದಂತಹ ಆಕೆಯನ್ನು ನೋಡಿದ ಅವನು ಹತ್ತಿರ ಬರದೇನೆ ದೂರದ ಕಿಟಕಿಯ ಬಳಿಯೇ ನಿಂತ್ಕೊಂಡ. ಕೋಣೆಯೊಳಗೆ ಗಾಢವಾದ ಮೌನವಿತ್ತು. ಆದರೆ ಆ ಮೌನದಲ್ಲಿ ಆಕೆಯ ಬಿಕ್ಕಳಿಕೆ ಸದಡಗಿತ್ತು. ಬಾಗಿಲು ಹಾಕಿದ ತಕ್ಷಣ ಉಸಿರು ಬಿಗಿ ಹಿಡಿಯಬೇಡ. ನಾನು ನಿನ್ನನ್ನು ಕಟ್ಟಿ ಹಾಕೋಕೆ ಬಂದಿಲ್ಲ. ಆಕೆ ಅಲುಗಾಡದೆ ನಿಂತ ಕಡೆಗೆ ದೃಷ್ಟಿ ನೆಟ್ಟಿದ್ಲು. ಗೊತ್ತಿದೆ, ನೀವು ತುಂಬ ಒಳ್ಳೆಯವರು ಅಂತ ಮನೆಯವರು ಹೇಳ್ತಾ ಇದ್ರು. ಆದರೆ ನನ್ನ ಪರಿಸ್ಥಿತಿ ನಿನ್ಗೆ ಗೊತ್ತಿಲ್ಲ ಅನಿಸುತ್ತೆ. ಗೊತ್ತಿದೆ, ಅವನು ಮೃದುವಾಗಿ ಉತ್ತರಿಸ್ದ. ನಿನಗೆ ಈ ಮದುವೆ ಒಂದು ಸೆರೆಮನೆ ಥರ ಅನ್ನಿಸ್ತಿದೆ ಅಲ್ವಾ? ಯಾರೋ ನಿನ್ನ ನಂಬಿಕೆ ಮುರಿದ್ರು ಅಂತ ಆ ನೋವಿನಿಂದ ಹೊರಬರುವಂತಹ ಮುನ್ನವೇ ಮನೆಯವರು ನನ್ನ ಜೊತೆ ನನ್ನ ಕಟ್ಟಿ ಹಾಕ್ಬಿಟ್ಟಿದ್ದಾರೆ ಅನ್ನೋ ಸಂಕಟ ನಿನ್ನ ಕಣ್ಣಲ್ಲಿ ಕಾಣ್ತಾ ಇದೆ ಅಂತ ನನಗನ್ನಿಸ್ತು. ಆಕೆ ಮೆಲ್ಲಗೆ ತಲೆ ಎತ್ತಿದ್ಲು. ಕಣ್ಣೀರು ಕೆನ್ನೆಯ ಮೇಲೆ ಏರಿತು. ಗೊತ್ತಿದ್ದು ಯಾಕೆ ಮದುವೆಗೆ ಒಪ್ಕೊಂಡ್ರೆ ನೀವು? ನಾನೊಬ್ಳು ಹೊಡೆದು ಹೋಗಿರೋ ಗಾಜಿನ ಚೂರು. ನಾನು ನಿಮಗಿಂತ ಮೊದಲೇ ಯಾರನ್ನೋ ಒಬ್ಬರನ್ನ ಪ್ರೀತಿ ಮಾಡಿಬಿಟ್ಟಿದ್ದೀನಿ. ನನ್ನನ್ನು ಹತ್ತಿರ ಸೇರಿಸ್ಕೊಂಡ್ರೆ ನಿಮಗೆ ಗಾಯ ಆಗುತ್ತಲ್ವಾ? ಪ್ರೀತಿ ಅನ್ನೋ ಪದದ ಮೇಲೆ ನನಗೆ ಅಸಹ್ಯ ಆಗ್ತಿದೆ. ಆತ ಕಿಟಕಿಯಿಂದ ತಿರುಗಿ ಅವಳನ್ನೇ ನೋಡಿದ್ದ. ಗಾಯ ಆದರೂ ಪರವಾಗಿಲ್ಲ, ಅದನ್ನು ಗುಣಪಡಿಸೋಕೆ ನನ್ನ ಹತ್ರ ತಾಳ್ಮೆ ಇದೆ. ನೋಡು, ನಿನಗೆ ಇವತ್ತು ನನ್ನ ಪ್ರೀತಿಸೋಕ್ಕಾಗಲ್ಲ ಅಂದರೆ ಬೇಡ. ಆದರೆ ಈ ಜಗತ್ತಿನಲ್ಲಿ ಎಲ್ಲರೂ ನಿನ್ನನ್ನು ಹೆಂಡತಿ ಅನ್ನೋ ಸ್ಥಾನದಲ್ಲಿ ನೋಡ್ತಿರಬಹುದು. ಆದರೆ ನಾನು ನಿನ್ನನ್ನು ಆ ಸ್ಥಾನಕ್ಕೆ ಒತ್ತಾಯಿಸಲ್ಲ. ಆದರೆ ನಿಮ್ಮ ಉದ್ದೇಶ ಏನು? ನನ್ನ ಉದ್ದೇಶ ಅಂತೂ ಇಷ್ಟೇ. ನಿನಗೆ ಇವತ್ತೊಬ್ಬ ಗಂಡನಿಗಿಂತ ಹೆಚ್ಚಾಗಿ ನಿನ್ನ ಮೌನವನ್ನು ಅರ್ಥ ಮಾಡ್ಕೊಳ್ಳೋಂತಹ ಒಬ್ಬ ಮನುಷ್ಯ ಬೇಕು ಅಂತ ನನಗನ್ಸುತ್ತೆ. ಇವತ್ತು ರಾತ್ರಿ ನಾವಿಬ್ಬರು ಅಪರಿಚಿತರಾಗಿಯೇ ಇರೋಣ. ನಿನ್ನ ಒಪ್ಪಿಗೆ ಇಲ್ಲದೆ ನನ್ನ ನೆರಳು ಕೂಡ ನಿನ್ನನ್ನು ತಾಕಲ್ಲ. ದಟ್ಸ್ ಅ ಪ್ರಾಮಿಸ್. ಆಕೆ ನಿಟ್ಟುಸಿರು ಬಿಟ್ಲು. ಅವಳ ಭುಜಗಳು ಸ್ವಲ್ಪ ಸಡಿಲವಾದವು. ಯಾಕೆ ಇಷ್ಟೊಂದು ಪೇಷನ್ಸ್ ನಿಮಗೆ? ನೀವು ನನ್ನ ಮೇಲೆ ಕೂಗಾಡಬೇಕಾಗಿತ್ತು, ರೇಗಾಡಬೇಕಾಗಿತ್ತು.
ಯಾವನಿಗೋಸ್ಕರನೋ ಅಳ್ತೀಯಾ ಅಂತ ಜಗಳ ಮಾಡಬೇಕಾಗಿತ್ತು. ನೀವು ಹೀಗೆ ಸಮಾಧಾನ ಮಾಡಿದರೆ ನನಗೆ ಇನ್ನೂ ನೋವಾಗುತ್ತೆ. ಯಾಕಂದರೆ ಒಡೆದು ಹೋದ ವಸ್ತುವನ್ನು ಜೋರಾಗಿ ಒತ್ತಿದ್ರೆ ಅದು ಇನ್ನೂ ಪುಡಿ ಆಗ್ತದೆ ಅಂತ ಗೊತ್ತು. ಅದನ್ನು ಹಾಗೇ ಬಿಡಬೇಕು. ಕಾಲವೇ ಅದನ್ನು ಸರಿ ಮಾಡುತ್ತೆ. ನಿನಗೆ ಹಳೆ ನೆನಪುಗಳನ್ನು ಮರೆಯೋಕ್ಕೆ ಎಷ್ಟು ಕಾಲ ಬೇಕೋ ಅಷ್ಟು ತಗೋ. ಅಲ್ಲಿಯವರೆಗೆ ನಾನು ಖಂಡಿತ ನಿನಗೋಸ್ಕರ ಕಾಯ್ತೀನಿ. ಆಕೆ ಮೆಲ್ಲಗೆ ಹಾಸಿಗೆಯಿಂದ ಕೆಳಗಿಳಿದು ಅವನ ಎದುರು ಸ್ವಲ್ಪ ದೂರದಲ್ಲಿ ಕುಳಿತುಕೊಂಡ್ಳು. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಇಷ್ಟ ಅರ್ಥ ಮಾಡ್ಕೊಂಡಿದ್ದಕ್ಕೆ. ಥ್ಯಾಂಕ್ ಯು ಅನ್ನೋದು ತುಂಬ ಚಿಕ್ಕದಾಯಿತು ಅನಿಸುತ್ತೆ. ನನ್ನ ವೇಗ ತುಂಬ ಕಡಿಮೆ ಇದೆ. ನಾನು ನಿನ್ನ ಜೊತೆ ಹೆಜ್ಜೆ ಹಾಕೋಕ್ಕೆ ತುಂಬ ಟೈಮ್ ತೊಗೋಬೋದು. ನನ್ನ ಮನಸ್ಸು ಮತ್ತೆ ಪ್ರೀತಿಸೋಕ್ಕೆ ತಯಾರಾಗುತ್ತೋ ಇಲ್ವೋ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆತ ಅವಳ ಕಣ್ಣುಗಳಲ್ಲಿ ನೇರವಾಗಿ ನೋಡುತ್ತಾ ಭರವಸೆಯ ಸಣ್ಣ ನಗುವನ್ನು ಬೀರ್ತಾನೆ. ಪರವಾಗಿಲ್ಲ, ನೀನು ವೇಗವಾಗಿ ಬರಬೇಡ, ನಿನ್ನ ವೇಗಕ್ಕೆ ನಾನೇ ಬರ್ತೀನಿ ಅಂತ ಹೇಳ್ತಾನೆ. ನಿಮ್ಗೇನಾದರೂ ಈ ಕತೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಈ ಕಥೆಯಲ್ಲೊಂದು ಮೆಸೇಜ್ ಇದೆ. ಅದು ಯಾರಿಗೆ ಅರ್ಥ ಆಯಿತು ನೋಡೋಣ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.